ಅದೇ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಘೋಷಣೆ ಆಗ್ಬೇಕಾಗಿತ್ತು, ಘೋಷಣೆ ಆಗ್ಲಿಲ್ಲ. ಅದಕ್ಕೆ ತಾವೇನು ಹೋಗ್ಸ್ ಇಟ್ಕೊಂಡಿದ್ರಿ, ಜೊತೆಗೆ ದೆಹಲಿಗೆ ಹೋಗಿದ್ರಿ, ಏನೆಲ್ಲ ಚರ್ಚೆ ಆಯ್ತು? ಇವಾಗ ನಾವು ದಿಲ್ಲಿಗೆ ಹೋಗಿದ್ದಂದ್ರೆ 2ನೇ ಲಿಸ್ಟ್ನ್ಯಾಗ ನಮ್ಮ ಫ್ಯಾಮಿಲಿ ಹೆಸರು ಬರ್ಲಿಲ್ಲ. ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ. ಆದರೆ ಅಷ್ಟರಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ನಾವು ಇನ್ನು ಅಲ್ಲೇ ಯಾರಿಗೆ ಭೇಟಿ ಆಗ್ಲಿಲ್ಲ. ಇವಾಗ ಇನ್ನೂ ಹೆಸರಿದೆ, ನಮ್ಮ ಫ್ಯಾಮಿಲಿ ಹೆಸರು ಇದೆ, ನಂದು, ಸ್ಫೂರ್ತಿದು, ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್ದು. ನೋಡೋಣ ಮೇಡಮ್, ಈಗ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ರ ನೀವು ಒಪ್ಕೋತೀರಿ ಅದನ್ನ? ತಾವು ಯಾವ ರೀತಿ ನೋಡ್ತೀರಿ ಅದನ್ನ? ಅವರು ಮನ್ಯಾಗಿನವ್ರಲ್ರಿ, ಸೀನಿಯರ್ CM, ಎಕ್ಸ್ CM, ಮತ್ ನಾವು ಒಪ್ಕೊಳಕಬೇಕು. ನಾಯಕರು ಹೇಳಿದಾರ ಅಂದ್ಮೇಲೆ ಹೈಕಮಾಂಡವನ್ನು ಒಪ್ಕೊಳಕಬೇಕು. ಎಲ್ಲ ಕೂಡಿಸಿ ನಾವು ಬಿಜೆಪಿನ ಮಾಡ್ತೀವಿ. ಆತರ ಏನಿಲ್ಲ, ಆದ್ರೆ ಅವ್ರಿಗೂನು ಬೆಳಗಾವಿ ನಿಂದ್ರಬೇಕಂತ ಫೋರ್ಸ್ ಆಯ್ತು. ಇವಾಗ ಹಿಂಗಾಗಿ ಇಲ್ಲಂದ್ರೆ ಶ್ರದ್ಧಾಂದ ಆಗ್ತಿತ್ತು. ಮೇಡಮ್, ಈಗ ದೆಹಲಿ ವರಿಷ್ಠರು ತಮಗೆ ಏನ್ ಸಂದೇಶ ಕೊಟ್ಟು ಕಳಿಸಿದ್ರು? ನಾನು ಯಾರಿಗ್ ಭೇಟಿನೇ ಆಗಿಲ್ಲ. ಭೇಟಿನ ಈ ವಿಚಾರ ಜಗದೀಶ್ ಶೆಟ್ಟರ್ ಫೈನಲ್ ಆಗೈತೆ ಅಂದ್ಕೂಡಲೇ ತಾವು ಬಂದ? ನಾವು ಶೆಟ್ಟರ್ ಜೊತೆನೆ ಮಾತಾಡಿ, ಶೆಟ್ಟರ್ ಅವರು ಮೊದಲಿಗೆ ನಂದು ವಿಚಾರ ಇಲ್ಲ ನಿಂದ್ರುದು ಅಂತ ಮಾತಾಡಿದ್ರು. ಅದಂತಲೇ ನಾನು ದಿಲ್ಲಿಗೆ ಹೋದೆ, ಅಂದ್ರೆ ನಮ್ದ ಕುಂದ್ರ ಆಯ್ತಂತ. ಆಮೇಲೆ ಅವ್ರಿಗೆ ಫೋರ್ಸ್ ಮಾಡಿದ್ರು ವಿಜೇಂದ್ರ ಅಧ್ಯಕ್ಷರು, ಇಲ್ಲ ನೀವ ನಿಂದ್ರಿ ಅಂದ್ಲೆ ನಾವ್ ಯಾರಿಗ್ ಭೇಟಿ ಆಗ್ಲಿ. ಅಂದ್ರ ಈಗ ಅವ್ರ ಜೊತೆ ಸೇರ್ಕೊಂಡು ತಾವು ಪ್ರಚಾರ ಮಾಡ್ತೀವಿ. ಅಂದ್ರೆ ಯಾವಾಗ ಘೋಷಣೆ ಆಗೋದು ಮೇಡಮ್ ಜಗದೀಶ್ ಶೆಟ್ಟರ್ ಅವ್ರ ಹೆಸರು? ಆಗೋದ್ರಿ, 3rd ಲಿಸ್ಟ್ ಮಾಡ್ತಾರ, ಇನ್ನ ಇವತ್ತು ಸಾಯಂಕಾಲ ಮಾಡ್ತಾರ, ನಾಳೆ ಮಾಡ್ತಾರ. ಅವ್ರ ಹೆಸರು ಮಾಡ್ತಾರ. ನಮ್ದು ಇನ್ನ ಯಾರು ನಮ್ಗ ನಿಮ್ದಿಲ್ಲ ಅಂತಾನು ಏನ್ ಹೇಳಿಲ್ಲ, ಕೇಳೂ ಇಲ್ಲ. ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಫೈನಲ್ ಆಗೈತಿ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ. ಅಷ್ಟೇ. ಯಾಕಂದ್ರೆ ನೀವು ಪ್ರೆಸೆಂಟ್ ಇದ್ರಿ, ಆದ್ರ ಮಕ್ಕಳಿಗೆ ಆಗ್ಬೇಕನ್ನೋದು ನನಗ್ ಮೊದ್ಲಿಂದ ಇತ್ತು. ಸರ್ದ ಇನ್ನೂ ತನ ಕಾರ್ಯಕರ್ತರು ಬಹಳ ಇದ್ ಮಾಡ್ತಾರ ಅನ್ಕೊಲೆ ಅದೇನ್ ಹಿಂಗಲ್ಲ ಹೈಕಮಾಂಡ್. ಮೇಡಮ್, ಈಗ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೂ ಬಂದೈತಿ. ಜಗದೀಶ್ ಶೆಟ್ಟರ್ ಅವರು ಬೇರೆ ಬೇರೆ ಜಿಲ್ಲೆಯವರಾಗ್ತಾರೆ, ಹಾಗಾಗಿ ಬೆಳಗಾವಿಯವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಅದು ತಮ್ಮ ಗಮನಕ್ಕೆ ಬಂದಿದೆ. ಗೋ ಬ್ಯಾಕ್ ಅಂತ ಹೇಳಿ ಒಂದೆಲ್ಲ ನಡೀತಾ ಇದೆ ಸೋಷಿಯಲ್ ಮೀಡಿಯಾ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್? ಯಾಕಂದ್ರೆ ವಿರೋಧ ಇದೆ, ಜಗದೀಶ್ ಶೆಟ್ಟರ್ ಅವ್ರು ಬೆಳಗಾವಿ ಬರೋದು ವಿರೋಧ ಇದೆ ಕಾರ್ಯಕರ್ತರಲ್ಲಿ, ಕೆಲ ಮುಖಂಡರಲ್ಲಿ. ಅದಂತೆ ಐತ್ರಿ. ಆದ್ರ ಹೈಕಮಾಂಡ್ ಇವಾಗ ಇವರು ಸೋಮಣ್ಣವರು ತುಮಕೂರ್ ನಿಂತ್ರು, ಈ ತರ ಬಾಳ ಕಡೆ ಆಗಿದ್ರಿ. ಅನ್ನತ್ಲೆ ನಮಗೂ ಏನ್ ಅನ್ನಕ್ಕೂ ಬರಲ್ದಂಗೆ, ಯಾಕಂದ್ರೆ ಅವ್ರ ಲೀಡರ್ಗಳು ಏನ್ ಯಾರದ ಹೇಳ್ತಾರ ಅವ್ರ ಹೆಸರು, ಮತ್ತೆ ಇವ್ರ ಮನೆ ಆಗಿನವರು ಮತ್ತೆ ಎಕ್ಸ್ CM ನಿಂದ್ರೂಬಹುದು. ಅವ್ರು ಬೇರೆ ಡಿಸ್ಟ್ರಿಕ್ಟ್ ದವ್ರದಾರು, ಇಲ್ಲಿ ಬಂದು ಹೆಂಗ ಆತರ ಏನು ಅನ್ನಕ್ಕೂ ಬರಂಗಿಲ್ಲ. ಯಾರ್ ನಿಂದಿರ್ತಾರ ಅವ್ರಿಗೆಲ್ಲಾರು ಕೂಡಿಸಿ ಬಿಜೆಪಿ ಮಾಡ್ಬೇಕು ಅನ್ನೋದು, ಮೋದಿಜಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅನ್ನೋದು ಒಂದು ಇಟ್ಕೊಂಡು ನಾವೆಲ್ಲರೂ ಕೂಡಿಸಿ ಒಗ್ಗಟ್ಟದಿಂದ, ಅವರು ಎಲ್ಲ ಶೆಟ್ಟರ್ ಅವರು ಎಲ್ಲಾರ ಜೊತೆ ಮಾತಾಡಿದಾರಂತೆ, MLA ಜೊತೆ ಎಲ್ಲಾರು ಕೂಡಿಸಿ ಮಾಡ್ತೇವೆ ಬಿಜೆಪಿ. ಹಾ, ಯಾರು ಶೆಟ್ಟರ್ ಅವರು? ಶೆಟ್ಟರ್ ಇಲ್ಲ, ನಾನೇ ನಿಂದಿರ್ತೇನೆ ಅಂತ. ಮೇಡಮ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು ಎಲ್ಲಾರು ಹೇಳೋದು ಏನಂತಂದ್ರೆ ಅಂಗಡಿಯವ್ರ ಫ್ಯಾಮಿಲಿ. ಯಾಕಂತಂದ್ರ ನೀವು ಬಹಳ ವರ್ಷದಿಂದ ರಾಜಕಾರಣ ಮಾಡ್ಕೊತ ಇದ್ರ ಬದಲಾಗಿ ಈಗ ನಾವು ಏನ್ ಟಿಕೆಟ್ ತಪ್ಪಿದೆ, ಬೇರೆ ಏನಾದ್ರು ಆಶ್ವಾಸನೆ ತಮ್ಗೆ ಕೊಟ್ಟಿದ್ದಾರೆ ಹೈಕಮಾಂಡ್? ನಾವು ಯಾರ ಹೈಕಮಾಂಡ್ಗೆ ನಾಯಕರಿಗೆ MLA ಟಿಕೆಟ್ ಅಥವಾ ಮಕ್ಕಳಿಗೆ ಅದೇನು ಇನ್ನ ಮಾತಾಡೇನೇ ಇಲ್ಲ. ಅವರು ನಾನು ಹೋಗಿ ಇಲ್ಲೇನ್ ಬಂದಾಗ ಭೇಟಿಯಾಗಿದ್ದೆ ಅಷ್ಟೇ. ಆಮೇಲೆ ಅವರು ಏನ ನಮ್ಗೆ ಟಿಕೆಟ್ ನಿಮ್ದು ಕ್ಯಾನ್ಸಲ್ ಅಂತೂ ಹೇಳಿಲ್ಲ, ಏನೂ ಹೇಳಿಲ್ಲ. ಮೇಲೆ ಹೈಕಮಾಂಡದಿಂದ ಏನು ಅಂದ್ರೆ ಸಂತೋಷದಿಂದ ಬಿಟ್ಟು ಕೊಡ್ತೀರಿ ಬೇಗರಿಗೆ? ಪ್ರಸಂಗ ಹಂಗೆ ಬಂದಿದೆ, ಏನ್ ಮಾಡ.
ಪ್ರಚಾರಕ್ಕೆಲ್ಲ ಅಡ್ಡಾಡ್ತಿಲ್ಲ. ಅಡ್ಡಾಡ್ಬೇಕಲ್ಲ ಮತ್ತೆ ಯಾರಿಗಾರ್ ಕೊಟ್ರ ಆದ್ರೂ ಅಡ್ಡಾಡ್ಬೇಕಲ್ಲ.